ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಮರಳಿಗೆ ಬೇಡಿಕೆ ಬಂದಾಗಿನಿಂದ ಕುಷ್ಟಗಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಅಕ್ರಮ ಮರಳು ದಂಧೆ ಯಾರ ಭಯವಿಲ್ಲದೆ ಸಾರ್ವಜನಿಕವಾಗಿ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಹಳ್ಳಕೊಳ್ಳಗಳಲ್ಲಿ ಲಭ್ಯವಿರುವ ಮಣ್ಣು ಮಿಶ್ರಿತ ಮರಳನ್ನು ಟ್ರ್ಯಾಕ್ಟರ್ ಮೂಲಕ ತಂದು ನೀರಿನಲ್ಲಿ ಸಂಸ್ಕರಿಸಿ ಮಾರಾಟ ಮಾಡುತ್ತಿರುವುದು ಹೊಸದೇನಲ್ಲ. ಕುಷ್ಟಗಿ ಪಟ್ಟಣದ ತಾಲೂಕಾಡಳಿತ ಸೌಧ ಪಕ್ಕದ ಹಳೆ ವಣಗೇರಿ ಗ್ರಾಮದ ರಸ್ತೆಯ ಮಧ್ಯೆ ಬರುವ ನಾಲಾದಲ್ಲಿ ನಿತ್ಯ ಎಗ್ಗಿಲ್ಲದೆ ಮಣ್ಣು ಮಿಶ್ರಿತ ಮರಳನ್ನು ತೊಳೆಯಲಾಗುತ್ತಿದೆ. ಇದು ಕುಷ್ಟಗಿ ಪಟ್ಟಣದ ಚರಂಡಿ ನೀರು ಹರಿಯುವ ದೊಡ್ಡ ನಾಲಾ ಇದಾಗಿದೆ. ಈ ನಾಲಾ ಮೇಲೆ ರಸ್ತೆ ಹಾದು ಹೋಗಿದ್ದು, ವಣಗೇರಿ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಕುಷ್ಟಗಿ ಪಟ್ಟಣದ ನೂರಾರು ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಮುಖ್ಯ ಸಂಪರ್ಕ ರಸ್ತೆ ಕೂಡ ಇದಾಗಿದೆ. ನಿತ್ಯ 10 ಟ್ರ್ಯಾಕ್ಟರ್ಗಳ ಮೂಲಕ ತರುವ ಮಣ್ಣು ಮಿಶ್ರಿತ ಮರಳನ್ನು ಮೋಟಾರ್ ಪಂಪ್ಸೆಟ್ ಮೂಲಕ ನಾಲಾದಲ್ಲಿ ಹರಿಯುವ ಚರಂಡಿ ನೀರಿನಿಂದ ತೊಳೆಯಲಾಗುತ್ತಿದೆ. ಇದರಿಂದ ಬೇರ್ಪಟ್ಟ ಮಣ್ಣು, ಮಡ್ಡು, ಕೆಸರು ಸಂಗ್ರಹಗೊಂಡು ಸಂಪೂರ್ಣ ರಸ್ತೆ ಬಂದ್ ಆಗಿದೆ. ಎತ್ತಿನ ಬಂಡಿ ವಾಹನಗಳು, ಪಾದಚಾರಿಗಳ ಸಂಪರ್ಕಕ್ಕೆ ಅಡ್ಡಿಯಾಗಿದೆ. ಮುಂಗಾರು ಮಳೆ ಹಿನ್ನೆಲೆ ಬಿತ್ತನೆ ಕಾರ್ಯ ಆರಂಭವಾಗಿದ್ದು, ಈ ಬಿತ್ತನೆ ಸಂದರ್ಭದಲ್ಲಿ ರಸ್ತೆಗೆ ಹೊಂದಿಕೊಂಡಿರುವ ಜಮೀನುಗಳಿಗೆ ರೈತರು ತೆರಳಲು ಆಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಪ್ರಶ್ನಿಸಿದವರ ಮೇಲೆ ಮರಳು ದಂಧೆಕೋರರು ದರ್ಪ ಮೆರೆಯುತ್ತಿದ್ದಾರೆ ಎಂದು ಹೆಸರು ಬಹಿರಂಗಪಡಿಸದ ರೈತರು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಮಣ್ಣು ಮಿಶ್ರಿತ ಮರಳು ಸಂಸ್ಕರಣಾ ಚಟುವಟಿಕೆಯಲ್ಲಿ ಯುವಕರ ಜೊತೆಗೆ ಅಪ್ರಾಪ್ತ ಬಾಲಕರನ್ನು ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಚರಂಡಿ ನೀರನ್ನು ಟ್ರಾಲಿಯಲ್ಲಿರುವ ಮಣ್ಣಿನ ಮೇಲೆ ಹರಿಸಿ ಬರಿಗಾಲಲ್ಲಿ ತುಳಿಯುವ ಮೂಲಕ ಮಣ್ಣನ್ನು ಸಂಸ್ಕಾರ ಮಾಡಿ ಮರಳು ತೆಗೆಯಲಾಗುತ್ತಿದೆ. ಈ ಅಕ್ರಮ ಮಣ್ಣು ಮಿಶ್ರಿತ ಮರಳು ಸಂಸ್ಕರಣೆ ಕುರಿತು ಹಿಂದೊಮ್ಮೆ ವಿಚಾರಿಸಿದಾಗ ವಣಗೇರಿ ಹಳ್ಳದಿಂದ ಮಣ್ಣನ್ನು ತುಂಬಿಕೊಂಡು ಬರಲಾಗುತ್ತಿದೆ. ಮಣ್ಣು ಸಂಸ್ಕರಿಸುವ ಕೆಲಸಕ್ಕೆ ದಿನಕ್ಕೆ 500 ರೂಪಾಯಿ ಕೂಲಿ ನೀಡಲಾಗುತ್ತದೆ ಎಂದು ಕಾರ್ಮಿಕರು ತಿಳಿಸಿದ್ದರು. ಅಕ್ರಮ ಮರಳು ಸಂಸ್ಕರಣೆ ಕಾನೂನು ಬಾಹಿರ, ಜೊತೆಗೆ ಚರಂಡಿ ನೀರಿನಲ್ಲಿ ಬಾಲ ಕಾರ್ಮಿಕರನ್ನು ಬಳಸಿಕೊಳ್ಳುತ್ತಿರುವುದು ಅಪರಾಧವಾಗಿದೆ. ಗ್ರಾಮಕ್ಕೆ ಮತ್ತು ಜಮೀನುಗಳಿಗೆ ಸಂಪರ್ಕ ಹೊಂದಿರುವ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಮರಳು ಸಂಸ್ಕರಣೆಗೆ ಇಳಿದಿರುವುದು ಸಾರ್ವಜನಿಕ ಹಾಗೂ ಕಾನೂನು ವಿರೋಧಿ ಚಟುವಟಿಕೆಯಾಗಿದ್ದು, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಹಳೆ ವಣಗೇರಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ.